ನಾವೀಗ ಪ್ರೇಮ್ ಸಹಾಯನನ್ನೇ ಮುಗಿಸ್ಬೇಕಾಗತ್ತೆ. ಅವನೇ ಹೊಸ ಹೊಸ ಐಡಿಯಾ ಹುಡುಕಿ ವೀರ್ನ ಕಾಪಾಡ್ತಾನೆ. ಹಾಗಾದ್ರೆ ಬಾಸ್, ನಾವು ಆ ಪ್ರೇಮ್ ಸಹಾಯ ಐಡಿಯಾಸ್ನ ಕದ್ದು ಬಿಟ್ರೆ? ಕರೆಕ್ಟ್ ಮೋನಾ, ಯು ಆರ್ ಜೀನಿಯಸ್. ನಾನೀಗ ಆ ಪ್ರೇಮ್ ಸಹಾಯನ ತಲೆ ಒಳಗ್ ಹೋಗಿ ಅವನ ಐಡಿಯಾಗಳನ್ನೆಲ್ಲ ಕತ್ಕೊಂಬಂದ್ಬಿಡ್ತೀನಿ. ಆದ್ರೆ ಬಾಸ್, ಇದು ಹೇಗ್ ಸಾಧ್ಯ? ನನ್ನ ಹತ್ರ ಒಂದು ಪ್ಲಾನ್ ಇದೆ, ಕೇಳು. ಬಾಸ್, ಇನ್ನು ನಿಮ್ ಕೆಲ್ಸ ಆಯ್ತು ಅಂತ ಅನ್ಕೊಳ್ಳಿ. ಸರ್, ನಾನು ಪೆಸ್ಟ್ ಕಂಟ್ರೋಲ್ ಅವನು ಸರ್. ಬೇಡ ಬೇಡ, ನಮ್ಮನೆಗೆ ಯಾವುದು ಬೇಡಪ್ಪ. ಇನ್ಮೇಲೆ ನೀನು ನೋಡ್ತೀಯ ಪ್ರೇಮ್ ಸಹಾಯ್, ನಮ್ ಬಾಸ್ ಏನ್ ಮಾಡ್ತಾರೆ ಅಂತ. ಅಯ್ಯೋ ತಾತ, ತಾತ ನಿಮ್ಗೇನಾಯ್ತು? ವೀರ್, ತಾತ ಪ್ರಜ್ಞೆ ತಪ್ಪಿಟ್ಟಿದ್ದಾರೆ. ಏನಾಯ್ತು? ಅರೆ ಅರೆ ತಾತ ಪ್ರಜ್ಞೆ ತಪ್ಪಿ ಬಿದ್ದಿದ್ದಾರೆ. ಆದ್ರೆ ಏನಾಯ್ತು? ಜಿಂಟನ್ ಕರ್ಸು. ಜಿಂಟು! ಏನಾಯ್ತು ವೀರ್? ನಾನ್ ಬಂದ್ಬಿಟ್ಟೆ. ನಾನು ಎಲ್ಲಿದ್ದೀನಿ? ನನಗಂತೂ ಚಾಟ್ಸ್ ತಿನ್ನೋದಕ್ಕೆ ಹೋಗ್ಬೇಕಿತ್ತು. ಇಲ್ಲ ಜಿಂಟು, ಜಿಂಟು. ಗಾಳಿಯಿಂದ ಈ ಕಿಟಕಿ ಕ್ಲೋಸ್ ಆಗ್ಬೇಕಾದ್ರೆ ಜಿಂಟುನ ತಲೆಗೆ ಹೊಡೆದು ಅವನು ಎಲ್ಲ ಮರ್ತು ಹೋಗಿದ್ದಾನೆ. ಇದು ಮ್ಯಾಡ್ ಮ್ಯಾಕ್ಸ್ ನ ಯಾವುದೇ ಕೆಲಸ ಅಲ್ವಲ್ಲ? ಎಸ್, ಇದೇ ಆ ಬುದ್ಧಿವಂತ ಮೆದುಳು. ನಾನಿವಾಗ ಇಲ್ಲಿರ್ತೀನಿ ಮತ್ತು ನನ್ನ ಹಾಲೋಗ್ರಾಫಿಕ್ ಇಮೇಜಸ್ ಈ ಮೆದುಳೊಳಗೆ ಹೋಗಿ ಪ್ರೇಮ್ ಸಹಾಯನ ಎಲ್ಲ ಐಡಿಯಾಗಳನ್ನು ಕತ್ಕೊಂಬಂದ್ಬಿಡುತ್ತೆ. ಹಾ, ಇನ್ ಮುಂದೆ ಪ್ರೇಮ್ ಸಹಾಯ ಅವ್ರ ತಲೆ ಕೆಲಸ ಮಾಡಲ್ಲ, ಅವರು ವೀರ್ಗೂ ಸಹಾಯ ಮಾಡಕ್ಕೂ ಆಗಲ್ಲ. ಎಸ್, ನಾವ್ ಮೂವ್ ಟು ಆಕ್ಷನ್. ಈಗ ಫುರ್ಸತ್ ಗಂಜ್ ಅಲ್ಲೋಲ ಕಲ್ಲೋಲ ಆಗ್ಬಿಡುತ್ತೆ. ಈ ಬಾರಿ ವೀರ್ ತಪ್ಪಿಸ್ಕೊಳಕ್ ಸಾಧ್ಯ ಇಲ್ಲ. ಬಾಸ್, ಏನ್ ಮಾಡ್ತೀರಾ ನೀವು? ಸ್ಪೇಸ್ ಕಾಸ್ಮಿಕ್ ಪವರ್ಸ್. ಒಂದು ಬಾರಿ ಈ ಬುಕ್ ನನ್ನ ಕೈಲಿ ಬಂದ್ಬಿಡ್ಲಿ, ಆಮೇಲೆ ನೋಡು ನನ್ನ ಪವರ್ಗಳನ್ನ. ಬಾಸ್, ಅದೇ ಬುಕ್ ನ ಕಳ್ತನ ಮಾಡೋಕೆ ನೀವು ಟಿಂಬಕ್ಟೂನ ಕಳ್ಸಿರೋದಲ್ವಾ? ನಿಜಕ್ಕೂ ಸತ್ಯವಾದ ಮಾತು. ಅರೆ, ಇಷ್ಟೊಂದು ಪುಸ್ತಕಗಳ, ಇಷ್ಟು ಪುಸ್ತಕಗಳ ಮಧ್ಯೆ ಬಾಸ್ ಬೇಕಾಗಿರೋ ಪುಸ್ತಕನ ಎಲ್ಲಂತ ಹುಡುಕ್ಲಿ? ಬೇಗ ಆ ಬುಕ್ ತಗೊಂಬಾ. ಎಸ್ ಬಾಸ್, ನಾನು ಲೈಬ್ರರಿಲೇ ಇರೋದು ಬಾಸ್. ಪುಸ್ತಕಗಳ ಮಧ್ಯೆನೇ ಇದ್ದೀನಿ ಬಾಸ್. ಆದ್ರೆ ಆ ಪುಸ್ತಕ ಎಲ್ಲಿ ಅಂತ ಹುಡುಕೋದು? ಅರೆ ಹುಚ್ಚ ನನ್ ಮಗನೇ, ಅದ್ರ ಮೇಲೆ ಸ್ಪೇಸ್ ಕಾಸ್ಮಿಕ್ ಪವರ್ ಅಂತ ಹೆಸರು ಬರ್ದಿರುತ್ತೆ. ಸ್ಪೇಸ್ ಕಾಸ್ಮಿಕ್ ಪವರ್ಸ್ ಸಿಕ್ಬಿಡ್ತು ಬಾಸ್, ಸಿಕ್ಬಿಡ್ತು. ನಾನು ಇದನ್ನ ಇವಾಗ್ಲೇ ತಗೊಂಡ್ಬರ್ತೀನಿ. ಚಲ್ಬಲ್, ನೀನು ಬಹಳ ಖುಷಿ ಆಗ್ತಿದೆ. ಎಲ್ಲಿ ಹೋಗ್ತಾ ಇದ್ದೀರಾ? ನಾನು ಬರ್ತೀನಿ. ಇರಿ ಇರಿ ಇರಿ. ಇವತ್ತು ಸ್ವಲ್ಪ ಮಜಾ ಮಾಡೋಣ. ಅರೆ ಚುಲ್ಬುಲ್, ನೀನಾ? ಯಾವಾಗ ನೋಡಿದ್ರು ಏನಾದ್ರೂ ಮಾಡ್ತಾನೆ ಇರ್ತೀಯ, ಆದ್ರೆ ಈ ಸರಿ ನಾನು ನಿನ್ನ ಬಿಡೋದಿಲ್ಲ. ಇಲ್ಲಿ ನೋಡಿ, ಟಿಂಬಕ್ಟು ಖಂಡಿತವಾಗ್ಲೂ ಏನಾದ್ರೂ ಅಪಾಯ ಕಾದಿದೆ. ನನಗೆ ಕೊಡು.
ನನ್ ಬುಕ್. ನಾನು ಏನ್ ಮಾಡ್ತಾ ಇದ್ದೀನಿ? ಬೇಡ ಚಿಂಟು, ನೀನೇನು ಮರ್ತೋಗ್ಬೇಡ. ಮರ್ತೋಗ್ಬಿಡ್ತು. Yeah. ನನ್ನ ಹೊಸ ಆವಿಷ್ಕಾರ ಸಕ್ಸಸ್ ಆಗ್ಬಿಡ್ತು. ನಾನಿವಾಗ ಫುರ್ಸತ್ ಗಂಜ್ ಮತ್ತೆ ವೀರ್ನ ನನ್ನ ದಾರಿಯಿಂದ ತೆಗೆದು ಹಾಕ್ಬಿಡ್ತೀನಿ. ಯು ಆರ್ ಜೀನಿಯಸ್. ಆದ್ರೆ ಬಾಸ್, ನಿಮ್ಮ ಉಪಾಯ ನಮ್ ಕಣ್ಣಿಗೆ ಯಾಕೆ ಕಾಣಿಸ್ತಿಲ್ಲ? ಅಂದಹಾಗೆ ಏನ್ ಉಪಾಯ ಮಾಡಿದ್ದೀರಾ ಬಾಸ್ ನೀವು? ನೀ ನನ್ನ ಆವಿಷ್ಕಾರದ ಪ್ರಭಾವ ನೋಡ್ಬೇಕು ಅಂತಿದ್ಯಾ? ಹಾಗಿದ್ರೆ ಇದು ನೋಡು. ಇದು ಎಂತದಂದ್ರೆ ಬಾಸ್, ಇದು ಕಣ್ಣಿಗೆ ಕಾಣಲ್ಲ, ಆದ್ರೆ ಸರಿಯಾಗಿ ಏಟ್ ಬೀಳುತ್ತೆ. ಇದೇನು ಬಾಸ್? ಎಸ್, ಇದು ನೋಡು ನನ್ನ ಇನ್ವಿಸಿಬಲ್ ಪವರ್ ಸ್ಟೋರ್ ಚಿಪ್. ಇದರಲ್ಲಿ ಯಾವ ರೀತಿ ಪವರ್ ಇರುತ್ತೆ ಅಂತಂದ್ರೆ, ಇದನ್ನ ಉಪಯೋಗಿಸಿ ನಾನು ಯಾರನ್ನ ಬೇಕಾದ್ರೂ ಇನ್ವಿಸಿಬಲ್ ಆಗಿ ಮಾಡ್ಬಿಡ್ಬಹುದು ಮತ್ತು ಅವರಿಂದ ಅಟ್ಯಾಕ್ ಮಾಡಿಸಬಹುದು. ಈಗ ನೋಡು ಇದು ಹೇಗ್ ಕೆಲಸ ಮಾಡುತ್ತೆ ಅಂತ. ಬಾಸ್, ಈ ಇನ್ವಿಸಿಬಲ್ ಏರ್ಕ್ರಾಫ್ಟ್ ಅಂತೂ ಸೂಪರ್ ಗೆ ತಮ್ಮ ಕೆಲಸಗಳನ್ನ ಮಾಡ್ತಿದಾವೆ. ಇವಾಗ ವೀರ್ಗೆ ತೊಂದರೆ ಇದೆ. ತಾತ, ಕ್ಯಾರೆಟ್ ನ ರೇಟ್ ಜಾಸ್ತಿ ಇದೆ ಅಂದ್ರೆ ನಾವು ಬೇರೆ ಯಾವ್ದಾದ್ರು ತರಕಾರಿ ತಗೊಳ್ಳೋಣ. ಇಲ್ಲ ಇಲ್ಲ, ನನಗೆ ಕ್ಯಾರೆಟೇ ಬೇಕು. ನಾನು ಕ್ಯಾರೆಟ್ ಮಾತ್ರ ತಿನ್ನೋದು. ಇದೇನಾಗ್ತಾ ಇದೆ? ಅರೇ, ಈ ಮುಳ್ಳಿನ ಬಾಲ್ ಇದು ಎಲ್ಲಿಂದ ಬಂತು? ಅಲ್ಲಿ ನೋಡಿ, ಆ ಬಾಲ್ ನ ಯಾರೋ ಆಕಾಶದಿಂದ ಕಂಟ್ರೋಲ್ ಮಾಡಿ ನಮ್ಮ ಮೇಲೆಲ್ಲ ಹಾಕ್ತಾ ಇದ್ದಾರೆ. ಅದನ್ನ ನೋಡಿ. ಇದು ಬಂಟಿನ ಎತ್ಕೊಂಡು ಮಾಯ ಆಗೋಯ್ತು. ನನ್ಗನ್ಸುತ್ತೆ ಮ್ಯಾಡ್ ಮ್ಯಾಕ್ಸ್ ಇದನ್ನೆಲ್ಲ ಮಾಡ್ತಿರೋದು ಅಂತ. ತಾತ ನೋಡಿ, ಮತ್ತೆ ಆ ಬಾಲು ಆಕಾಶದಲ್ಲಿ ಬಂತು. ಬಂಟಿ ಕಷ್ಟದಲ್ಲಿದ್ದಾನೆ. ನಾನು ಹೋಗಿ ಅವನಿಗೆ ಸಹಾಯ ಮಾಡ್ಬೇಕು ತಾತ. ಕಬಡ್ಡಿ ಬಾಯ್ ಸೂಟ್ ಆನ್. ಕಬಡ್ಡಿ. ಇದು ಮೋಡಗಳಿಲ್ದೆ ಆಕಾಶದಲ್ಲಿ ಸಿಡ್ಲು ಹೇಗೆ ಬಡಿತಾ ಇದೆ? ಇದ್ರ ಕಾರಣ ಏನು? ಬನ್ನಿ ತಾತನ ಹತ್ರ ಹೋಗಿ ಕೇಳೋಣ. ಆಯ್ತು ವೀರ್. ಅನ್ಸುತ್ತೆ ಯಾರೋ ಇದ್ರ ಜೊತೆ ಏನೋ ಆಟ ಆಡ್ತಾ ಇದ್ದಾರೆ ಅಂತ. ಸುಮ್ಮನೆ ಯಾವುದೇ ಕಾರಣಕ್ಕೂ ಆಕಾಶದಲ್ಲಿ ಸಿಡ್ಲು ಬರೋದಿಲ್ಲ. ಬಂದ್ರೂ ಈ ತರ ಬೀಳೋದಂತೂ ಇಲ್ಲ. ವೆರಿ ವೆರಿ ಗ್ಲಾಡ್. ಈಗ ನನ್ನ ಹತ್ರ ಆಕಾಶದ ಮಿಂಚಿನ ಶಕ್ತಿ ಬಂದ್ಬಿಟ್ಟಿದೆ. ಆಕಾಶದ ಶಕ್ತಿ. ಎಸ್, ನಾನೀಗ ತುಂಬಾ ಶಕ್ತಿಶಾಲಿ ಆಗ್ಬಿಡ್ತೀನಿ. ತುಂಬಾ ಶಕ್ತಿಶಾಲಿ. You are genius, boss. Super duper genius. She is right, boss. She is right. ತಿಂಬಕ್ಟು, ಸಿದ್ಧನಾಗ್ಬಿಡು. ಈಗ ವೀರ್ನ ಮುಗಿಸುವಂತ ಸಮಯ ಬಂದ್ಬಿಟ್ಟಿದೆ. ಅರೆ, ಒಂದ್ ನಿಮಿಷ ನಿಂತ್ಕೊಳ್ಳಿ ಆಂಟಿ. ಅಲ್ಲಿ ಗಾಡಿಗಳು
ಮಾಡಬೇಡಿ. ಕಂದ, ನೀನು ನನಗ್ ಸಹಾಯ ಮಾಡ್ಬೇಕು ಅಂತಂದ್ರೆ ನನ್ನನ್ನ ಮನೆವರ್ಗೂನೆ ಬಿಟ್ಬಿಡ್ತೀಯಾ? ಇಲ್ಲೇ ಹತ್ತಿರದಲ್ಲೇ ನಮ್ಮ ಮನೆ ಇರೋದು. ಸರಿ, ನೀವೆಲ್ಲ ಹೋಗಿ, ನಾನು ಬರ್ತೀನಿ. ನಿನಗೆ ತಡ ಆಗ್ತಾ ಇರುತ್ತೆ. ಈಗ ನೀನು ವಾಪಸ್ ಹೋಗು. ಆದ್ರೆ ಹೋಗೋಕ್ಕಿಂತ ಮುಂಚೆ ನನಗೆ ಫ್ರಿಡ್ಜ್ ಇಂದ ಒಂದು ನೀರಿನ ಬಾಟಲ್ ತಂದ್ಕೊಡ್ತೀಯಾ? ರೋಬೋ ಬಾಯ್ ಸೂಟ್ ಆನ್. ಶಬ್ಬಾಷ್ ಟಿಂಬಕ್ತು, ನೀನ್ ಇವತ್ ಯಾವ್ದೇ ತಪ್ಪು ಮಾಡ್ಲೇ ಇಲ್ಲ. ನೀನು ಒಳ್ಳೆ ನೀನು. ಈಗ ವೀರ್ ನಮ್ಮ ವಶದಲ್ಲಿದ್ದಾನೆ. ಈಗ ಇವನು ಕುಣಿತಾನೆ, ನಾನು ಕುಣಿಸ್ದ ಹಾಗೆ.